ಓಹೋ, ಈಗ ನಮ್ಮ ನೆನಪು ಬಂತೇನೋ ಅಲ್ಲ ಗುಂಡಪ್ಪ ಮಾವ ನಿಮಗೆ. ನಾನು ಈಗ ಏನು ಹೇಳಿದ್ರು ನಿಮಗೆ ಬೇಜಾರಾಗ್ತದೆ, ಸಿಟ್ಟು ಬರ್ತದೆ, ನಂಗೆ ಗೊತ್ತು. ಸಿಟ್ಟು ಬಂದು ನೀವು ಬೈದೇ ಬಿಡಿ, ನಾನೇನು ಬೇಡ ಅನ್ನಲ್ಲ. ಇಷ್ಟೇ ನಮ್ಮ ಮೇಲಿಟ್ಟು ವಿಶ್ವಾಸ ನೀವು. ಈಗ ನೆನಪಾದ ಬನ್ರಿ ಗುಂಡಪ್ಪ ಮಾವ. ಮನಸ್ಸಿಗೆ ಎಷ್ಟು ಬೇಜಾರು ಅನ್ನಿಸ್ತಾ ಇದೆ ಗೊತ್ತಾ. ಅದು ಸೀತತ್ತೆ ಹೇಳಿ ನಮ್ಮ ನೆನಪಾಕ ಆಗ್ಬೇಕಾತ ನಿಮಗೆ. ನೀವು ಸೀತತ್ತಿಗೆ ಹೇಳಬೇಕು, ಒಂದು ಪಕ್ಷ ಅವ್ರು ಬೇಡ ಅಂದರೆ. ಅಷ್ಟು ಒಡನಾಟ ನಮಗೂ ನಿಮಗೂ ಇದ್ದಿದ್ದು. ನೀವು ನೋಡಿದ್ರೆ ಸೀತೆ ಹೇಳ್ತು, ಅವ್ರ ಹತ್ರ ಹೋಗಿ ಹೇಳಿ ಅಂತ ಹೇಳ್ತು ಅಂತ ಹೇಳಿ ಈಗ ಇಲ್ಲಿ ಮಾತಾಡ್ತಿದ್ದೀರಲ್ಲ. ಇಷ್ಟೇ ನಮ್ಮನ್ನು ಅರ್ಥ ಮಾಡ್ಕೊಂಡಿದ್ದು ನೀವು. ಏ ಅನಿಲ, ಎಂಥ ಮಾತಂತ ಆಡ್ತಿದ್ದೀಯ ಮಾರಯ್ಯ. ಅವ್ರು ಮೊದಲೇ ಟೆನ್ಷನ್ನಲ್ಲದರೆ ನಂಗಂತೂ ತಲೆ ಕೆಟ್ಟು ಹೋದಂಗೆ ಆತ ಅದೆ. ನೀ ಸುಮ್ಮನಿರು, ಮತ್ತು ಟೆನ್ಷನ್ ಜಾಸ್ತಿ ಮಾಡಬೇಡ. ಎಂತ ಇದ್ರಲ್ಲಿ ಬೇಜಾರು ಮಾಡ್ಕೊಳಕ್ಕೆ ಅಂತ ಅದೆಯಾ? ಪಾಪಣ್ಣಣ್ಣ, ಸ್ವಲ್ಪ ಸುಮ್ಮನೆ ಇರ್ತೀರಾ? ನಾನು ಎಂತಕ್ಕೆ ಹೇಳ್ತಿದ್ದೀನಿ ಅಂತ ನಿಮಗೂ ಅರ್ಥ ಆಗಲ್ಲ ಹಂಗಾರೆ. ಅವ್ರು ಬೇಜಾರಲ್ಲ ಅದಾರೆ ಅಂದರೆ ಇಷ್ಟಕ್ಕೆ ದಾರಿ ಮಾಡ್ಕೊಂಡಿದ್ದು ಯಾರು? ಅವ್ರು ಹೇಳಿದ ಪೂರ್ತಿ ಕೇಳಿಸ್ಕೊಂಡ್ರಾ ನೀವು? ಫಸ್ಟ್ ಗೊತ್ತಾಗಿದ್ದು ಯಾವಾಗ ಹೇಳಿ? 8-10 ದಿನದ ಮೇಲಾಗಿದೆ. ಇವ್ರು ನಮ್ಗೆ ಹೇಳಿದ್ದು ಯಾವತ್ತು? ಇವತ್ತು. ಇಷ್ಟಕ್ಕೆ ನಿಂತಿದ್ದು ಕಾತು. ಇದಕ್ಕಿಂತ ಜಾಸ್ತಿನೇ ಆಗಿ ಏನಾರು ಹೆಚ್ಚು ಕಮ್ಮಿ ಆಗಿದ್ರೆ ಯಾರು ಹೊಣೆ ನೋಡೋಣ ಹೇಳಿ? ನಾವೇನು ಹೊರಗಿನವರ? ಪುಟ್ಟಕ್ಕಿವತ್ತು ನನಗೆ ಬುಳ್ಳಿ ಹೆಂಗೋ ಹಾಗೆ ಪುಟ್ಟಕ್ಕನವ. ಅಷ್ಟು ವಿಶ್ವಾಸ ಇಟ್ಕೊಂಡು ಸೀತತ್ತೆ ಹೇಳ್ಬೇಕಾತ ಇವರಿಗೆ ಬಂದು ನಮ್ಮ ಹತ್ರ ಹೇಳೋಕ್ಕೆ. ಈಗ ಹೇಳ್ತಾ ಇದ್ದಾರಲ್ಲ, ದೇವ್ರ ದಯೆ ಇಷ್ಟಕ್ಕೆ ನಿಂತದೆ. ಅಲ್ಲಿಗೆ ಇನ್ನು ಅದು ಏನು ಮಾಡಬೇಕೋ ನನ್ನ ಕಿವಿ ಮೇಲೆ ಬಿದ್ದ ಮೇಲೆ ನಾನು ಅದಕ್ಕೆ ಒಂದು ಸೊಲ್ಯೂಷನ್ನು ಕೊಡೋ ತನಕ ಬಿಡಲ್ಲ ಬಿಡಿ. ಮೊದಲೇ ಹೇಳಿದರೆ ಇಷ್ಟೊತ್ತಿಗೆ ಸಾಲ್ವೇ ಆಗಿರ್ತಿತ್ತಲ್ಲ. ನಮ್ಮ ಮೇಲೆ ಇವ್ರಿಗೆ ನಂಬಿಕೆ ಇಲ್ಲಲ್ಲ. ಬೇರೆ ಎಂಥದ್ರೆಲ್ಲಾರು ಸಿಟ್ಟು ಮಾಡ್ಕೊಂಡ್ಲಿ, ಏನೇ ಮಾಡ್ಕೊಂಡ್ಲಿ, ಮನೇಲಿ ಹಿಂಗೆ ಸಮಸ್ಯೆ ಆದಾಗ ನಮ್ಮ ಹತ್ರ ಹೇಳ್ಕೊಂಡೆ ಇವ್ರು ಹೆಂಗಿದ್ರು ಇಷ್ಟು ದಿವಸ? ನಾವೇ ಆಗಿದ್ರೆ ಇರ್ತಿದ್ವಾ? ನೀವಾಗಿದ್ರೆ ಇರ್ತಿದ್ರಾ? ಇಂಥದ್ದೊಂದು ಸಮಸ್ಯೆ ಆದರೆ ಹೇಳ್ಕೊಂಡೆ ಅಷ್ಟು ದೂರದವ್ರು ಆಗ್ಬಿಟ್ವ ನಾವು? ಓ, ಈಗ ನೀ ಹೇಳಿದ್ಮೇಲೆ ನನಗೂ ಹಾಗೆ ಅನ್ನಿಸ್ತದೆ. ಆದರೂ ಒಂಚೂರು ಸಣ್ಣ ಮಾತಾಡೋನಿಲ್ಲ. ಆಚೆ ಈಚೆ ಹೋಗೋರು ಅಲ್ಲೈಸ್ತಿರ್ತಾರೆ ಮರಯ್ಯ. ಅಲ್ಲ ಗುಂಡಪ್ಪಣ್ಣ, ಒಂದು ಹೇಳಿ ಮಾರ, ಕಡೆಗೆಲ್ಲರ ಆ ಶೇಖರನ ಹತ್ರ ಹೋಗಿ ಹೇಳಿರಾ ಹಿಂಗೆ ಆತ ಅದೆ ಅಂತ? ಅದೊಂದು ಕೆಲಸ ಏನಾದ್ರು ಮಾಡಿಗಿಡಿರಿ ಕಡಿಕೆ. ಮತ್ತು ಪೇಪರಿಗೆ ಕೊಡೋದು ಬೇಡ, ಹಂಗಾತದೆ. ಪಾಪಣ್ಣ, ಸ್ವಲ್ಪ ಸುಮ್ಮನೆ ಇರ ಮರಯ್ಯ. ಊರಿಗೆ ಬೆಂಕಿಗೆ ತುಪ್ಪ ಹಾಕ್ದಂಗೆ ಮಾಡ್ತೀಯ. ಯಾವ ಬೇರೆ ಆ ಥರ ಸಿಟ್ಕೊಂಡು ಇದು ಮಾಡ್ತಾ ಇದ್ದಾನೆ. ನೀನು ನಂಗೇನು ಹುಚ್ಚನ? ನಿಮ್ಮ ಹತ್ರ ಹೇಳ್ದೆ ಅವ್ರ ಹತ್ರ ಹೋಗಿ ಹೇಳಕ್ಕೆ? ಹಂಗೆ ಹೇಳೋದಾಗಿದ್ರೆ ನಿಮ್ಮ ಹತ್ರನೇ ಹೇಳ್ತೀನಿ. ನಂಗೆ ಇಷ್ಟ ಆತದೆ ಅಂತ ನಂಗೇನು ಗೊತ್ತಾ? ಸೀತ್ನ ಫಸ್ಟ್ ಹಂಗೆ ಹೇಳ್ತು. ಈಗ ಒಂದು ಹುಡುಗರ ಅಂದರೆ ಈ ಥರ ಹಾಕ್ತಿರ್ತಾರೆ ಯಾರು, ನಾವು ಅದಕ್ಕೇನು ತಲೆ ಕೆಡ್ಸ್ಕೊಳೋದು ಬೇಡ ಅಂತ ಹೇಳ್ತು. ಇವತ್ತಿಗೆ ನನ್ನ ಹೆಸ್ರಿಗೆ ಕಾಗ್ದು ಬಂದ ಮೇಲೆ ನಮಗೂ ಒಂಚೂರು ಹೆದರಿಕೆ ಆದಂಗೆ ಆಗಿದ್ದು. ನೋಡಿದ್ರು ಬೈತಾನೆ ಮಾರಯ್ಯ. ಗೊತ್ತಾಗ್ತದೆ ಬೇಜಾರಾಗ್ತದೆ ಅಂತ. ನಾನು ಆ ಥರ ಸುಮಾರು ಸತಿ ಅನ್ಭವಿಸಿನಿ. ಏನು ಇಷ್ಟೊತ್ತು ಏನು ಪಾಠ ಓದ್ದಂಗೆ ಓದ್ಬಿಟ್ಟೆ. ಯಾಕೆ ನೀವಿಬ್ರು ನನ್ನ ಹತ್ರ ಹೇಳ್ದೆ ಬೇರೆ ಎಂಥದ್ನು ಮುಚ್ಚಿಡ್ಲಾ? ನಿಮ್ಮ ಮನೆ ವಿಚಾರನ ನಾವೊಬ್ಬನೇ ಇದು ಮಾಡಿದ್ದು ಅನ್ನಂಗೆ ಹೇಳ್ತಾನೆ. ನಾವು ಸಣ್ಣ ಹುಡುಗರು, ಗೊತ್ತಾಗ್ಲ ಏನೋ ತಪ್ಪು ಮಾಡಿದ್ವಪ್ಪ. ಆವಾಗಲೇ ಹಿಡಿದು ಕೇಳಬೇಕಿತ್ತು ಯಾಕೆ ಹಿಂಗೆ ಮಾಡಿದ್ರಿ ಅಂತ. ಅದನ್ನು ಬಿಟ್ಕೊಂಡು ಆ ಶೇಖರನ ಹತ್ರ ಹೋಗಿ ಅವನ್ನ ಫ್ರೆಂಡ್ಶಿಪ್ ಮಾಡ್ತಿದ್ರಿ. ಅನಿಲ, ಮುಂದೆ ಮಾಡ್ಬೇಕಾದ ಕೆಲಸ ಏನು ಅಂತ ಯೋಚನೆ ಮಾಡು. ಇದ್ರ ಬಗ್ಗೆ ಈಗ ಚರ್ಚೆ ಮಾಡ್ತಾ ಕೂರೋದಲ್ಲ. ಮತ್ತೆ ಇಬ್ಬರಿಗೂ ಹೇಳಿರ್ತೀನಿ, ನಿಮ್ಮ ಹಿಂಡ್ರ ಹತ್ರನೂ ಮನೆಗೆ ಹೋಗಿ ಹೇಳಂಗಿಲ್ಲ. ಈಗಲೇ ಹೇಳಿನಿ. ಪಾಪಣ್ಣ, ನೀ ಎಂಥದೇ ಇದ್ರೂ ಪಾರ್ವತಕ್ಕನ ಹತ್ರ ತಗೊಂಡೋಗಿ ಹೇಳ್ತಿರ್ತೀಯ, ಹೇಳಬೇಡ. ಅವನಿಲ್ಲಿ ನೀನು ಅಷ್ಟೇ. ಎಷ್ಟಂದ್ರೆ ಹಿಂಗ್ಸ್ರ ಬಾಯಲ್ಲಿ ಗುಟ್ಟು ನಿಲ್ಲಲ್ಲ. ಒಬ್ರಿಂದ ಒಬ್ರಿಗೆ ಅಂತ ಹೋತಾ ಅದೇ ಒಂದು ಸುಮ್ಮನೆ ದೊಡ್ಡ ಪ್ರಚಾರ ಆಗೋದು ಬೇಡ. ಹೇಳಿನಿ. ಓ ಹೌದನ? ಹೇಳ್ಬಾರ್ದ? ನಮಗೆ ಗೊತ್ತೇ ಇರಲ್ಲ. ಮಾತಾಡ್ತೀರಿ ಮಾತ್ರ ಗುಂಡಪ್ಪ ಮಾವ. ಅವನಿಲ್ಲ, ಸುಮ್ಮನಿರ ಮಾರಯ್ಯ.
ನನ್ನ ತಲೆ ಬಿಸಿ ನಂಗಾಗಿದೆ. ನೀ ಒಂಥರ ಬರೀ ಹುಡುಗಾಟಿಕೆ ಮಾತಾಡ್ದಂಗೆ ಮಾಡ್ತೀಯ ಮಾರಯ್ಯ. ಹೇಳಿದ್ದು ಎಲ್ಲಾರು ಹಿಂಗೆ ಬಾಯಿ ತಪ್ಪಿ ಎಂಥದಾರು ಹೇಳ್ತೀರಾನೋ ಅಂತ ಅದನ್ನು ಹೇಳ್ಬಾರ್ದಿತ್ತನ ಮಾರಯ್ಯ. ನಾ ಎಂಥ ಮಾತೇ ಆಡಲ್ಲ ಬಿಡು. ಇಲ್ಲ ಇಲ್ಲ ಗುಂಡಪ್ಪ ಮಾವ, ಬೇಜಾರು ಮಾಡ್ಕಿಬೇಡಿ. ಅಷ್ಟು ತಲೆ ಕೆಡ್ಸ್ಕಿಣಂಥದ್ದು ಏನಾಗ್ಲ ಮಾರ. ಸುಮ್ಮನಿರಿ. ಪುಟ್ಟಕ್ಕನ್ನ ಸಣ್ಣಲ್ಲಿಂದ ನೋಡ್ತಾ ಬಂದೀನಿ, ಅದು ಹೆಂಗೆ ಅಂತ ನಂಗೆ ಗೊತ್ತು. ಯಾರೋ ಬೇಕಂತಾನೆ ಮಾಡ್ತಾ ಅದಾರ ಇದನ್ನು. ಅಲ್ಲ, ನೀವು ಕಡೆಗೆ ಪುಟ್ಟಕ್ಕಗೇನಾರು ಬೈದ್ರನೋ ಮಾರ, ಅವಳಿಗೇನು ಹೇಳಬೇಡಿ. ಈಗಲೇ ಹೇಳಿ ನಿಮ್ಮ ಹತ್ರ. ಹೌದ್ರಿ ಗುಂಡಪ್ಪಣ್ಣ, ಹಂಗೊಂದೇನಾರು ಮಾಡಿಗಿಡೀರಿ ನೀವು. ಫಸ್ಟಾಗಿ ಗ್ರೀಟಿಂಗ್ ಇದು ಬಂದಾಗ ನನಗೂ ಸಿಟ್ಟು ಬಂತ, ಬೈದೆ. ಆಮೇಲೆ ಸೀತ್ನೆ ಬೈತು, ಎಂತಕ ಹಂಗೆ ಇದು ಮಾಡ್ತೀರಿ ಅಂತ. ಇವಕ್ಕೆ ಒಂದೊಂದು ಹೇಳಿದ ಭಾಷೆ ಅರ್ಥ ಆಗಲ್ಲ. ಈಗ ನಾ ಸೆಟ್ಲ್ಮೆಂಟ್ ಬಂದಾಗ ಒಂದು ಮದುವೆ ಮಾಡಿಬಿಟ್ಟಿದ್ರೆ ಈಗ ರಗಳಿತ್ತನೂ ಹೇಳು, ರಗಳೇ ಇರ್ತಿರ್ಲ. ಈಗ ಮನೆಯಲ್ಲಿ ಮದುವೆ ಆಗದೆ ಇದ್ದಿದ್ಕಲ್ಲ ಇಷ್ಟೆಲ್ಲ ಇದು ಮಾಡೋದ. ಅಯ್ಯೋ ಗುಂಡಪ್ಪ ಮಾವ, ನಿಮ್ಗೆ ಎಂತ ಆಗ್ಯದ್ರಿ? ಎಲ್ಲಿಂದ ಎಲ್ಲಿಗೆ ಲಿಂಕ್ ಮಾಡ್ತಿದ್ದೀರಿ ನೀವು? ಅಲ್ಲ, ಯಾರೋ ಏನೋ ಮಾಡ್ತಾರೆ ಅಂತ ಹೇಳಿ ಇವ್ರು ಓದೋದು ಬರೆಯೋದು ಬಿಟ್ಕೊಂಡು ಮದುವೆಗೆ ಕೂತ್ಕೊಳಕ್ಕಾಗ್ತದನ್ರಿ? ಒಳ್ಳೆ ಕಥೆ ಆತಲ್ಲ. ನೀವು ಹಿಂಗೆ ಮಾಡ್ತೀರಿ ಅಂತಾನೆ ಅವ ಯಾರೋ ಚೆನ್ನಾಗಿ ಆಟ ಆಡ್ತಾ ಇದ್ದಾನೆ. ಯಾವ ಮಾಡ್ದು ಅಂಥೇಳಿ ಪಾಪ ಅದು ಎಷ್ಟು ಓದೋದ್ರ ಬಗ್ಗೆ ಎಲ್ಲ ಇಂಟ್ರೆಸ್ಟ್ ಅದೇ, ಅದಕ್ಕೆ ಹಂಗಂತೇಳಿ ಓದೋದು ಬಿಡಿಸಿರಿ ಮಾರ. ಇದನ್ನು ಬಿಡ್ತು ಸಮಸ್ಯೆ ಮುಗೀತು ಅಂತಲೇ ತಿಳ್ಕೊಳ್ಳಿ. ಬಗೆಹರಿಸೋ ತನಕ ನಾನು ನಿದ್ರೆನೂ ಮಾಡ್ತೀನೋ ಮಾಡಲ್ಲ ನೆಟ್ಟಿಗೆ. ಗುಂಡಪ್ಪಣ್ಣ, ಮತ್ತು ಹೋಗೋಣ ಇವತ್ತು. ಹೆಂಗೂ ಇಲ್ಲಿ ಕೆಲಸನೂ ಜಾಸ್ತಿ ಇಲ್ಲಲ್ಲ, ಇಲ್ಲಿ ಮಾತಾಡಿದ್ದೇ ಆಡಿದ್ದು. ಫೋನಲ್ಲಿ ಕೂಡ ಈ ಬಗ್ಗೆ ಚರ್ಚೆ ಮಾಡೋದು ಬೇಡ. ಎಂಥಾರು ಮಾತಾಡಬೇಕು ಅಂದರೆ ನಾವು ಅಲ್ಲಿ ಮಾಮೂಲಿ ಹೋಗ್ತೀವಲ್ಲ, ಅಲ್ಲಿ ಯಾರು ಇಲ್ದಿದ್ದು ಹೊತ್ತಲ್ಲಿ ಹೋಗ್ಬೇಕು. ಇಲ್ಲಿದ್ರೆ ಇಲ್ಲಿಗೆ ಬಂದು ಹೇಳಿನಿ ಗುಂಡಪ್ಪಣ್ಣ. ಅನಿಲ ಮತ್ತು ತಲೆಸ್ಕ್ಯಾ, ಇದಕ್ಕಾಗಿ ನೀನು ಫೋನ್ ಮಾಡಬೇಡ. ಏನು ಎತ್ತ ಏನು ಮಾಡ್ಬೋದು ಅಂತ. ಏನು ಡಿಸ್ಕಸ್ ಮಾಡೋದಾದರೂ ಇಲ್ಲೇ ಬಂದು ಮಾಡಬೇಕು. ಏನು ಪ್ಲ್ಯಾನ್ ಮಾಡೋದಾದರೂ ಇಲ್ಲೇ ಬಂದು ಮಾಡಬೇಕು. ಹೂನ ಮರೆ, ನಾನಂತೂ ಯಾರ ಹತ್ರ ಹೇಳೋಕ್ಕೂ ಹೋಗಲ್ಲ, ಬಾರ್ಸೋಕ್ಕೂ ಹೋಗಲ್ಲ. ಎಂತ ಅಂತ ಹೇಳೋದು ಹೇಳು? ಇವನ್ನೆಲ್ಲ ಹೇಳೋಕ್ಕಾಗ್ತದನ? ಎಂತ ಈಗ ಮಾಡೋದು ಅಂತ, ಇದನ್ನು ಕಂಡುಹಿಡಿಯೋದು ಹೆಂಗೆ ಹೇಳು? ಕಂಡು ಹಿಡಿದೆ ದೊಡ್ಡ ಇದಲ್ಲ ಮಾರ. ಒಂದು ಕೆಲಸ ಮಾಡ್ಬೋದು. ಪೋಸ್ಟಿಗೆ ಬಂದಿದ್ದಲ್ಲ ನಾ, ಹೆಂಗಿದ್ರು ಎಲ್ಲಿ ಪೋಸ್ಟ್ ಮಾಡ್ಯಾರೆ ಅಂತ ಒಂದು ತಿಳ್ಕೊಂಡ್ರೆ ಆಮೇಲೆ ನಮಗೆ ಸುಲಭ ಆಗ್ತದೆ ಇದನ್ನು ಹುಡ್ಕೋದು. ಅದು ನಮ್ಗೆ ಹೆಂಗೆ ಗೊತ್ತಾಗ್ತದ ಅನಿಲ? ಈಗ ಯಾರನ್ನ ಕೇಳ್ತಾ ಹೋಗ್ತದೆ? ಈಗ ನೂರಾರು ಸಾವಿರಾರು ಕಾಗದ ಬತ್ತಿರ್ತವೆ. ಪೋಸ್ಟ್ ಮ್ಯಾನ್ ಅವ್ರಿಗೆ ಹೆಂಗೆ ಹೇಳ್ತಾನೆ? ಅದು ಅವನಿಗೆ ಅಂತ ಗೊತ್ತಿರ್ತದೆ ಎಲ್ಲಿ ಪೋಸ್ಟ್ ಮಾಡಿದ್ದು ಅಂತ. ಸೀಲ್ ಇರ್ತದೆ ಮಾರ ಲೆಟ್ರ್ ಮೇಲೆ, ಫಸ್ಟ್ ಎಲ್ಲಿ ಪೋಸ್ಟ್ ಮಾಡಿದ್ದು ಅಂತ. ಎಲ್ಲ ಪೋಸ್ಟ್ ಆಫೀಸಲ್ಲೂ ಸೀಲ್ ಗುದ್ದೆ ಕಳಿಸೋದಲ್ಲ. ಸೀಲ್ ನೋಡಿದ್ರು ಗೊತ್ತಾಗ್ತದೆ. ಸುಮ್ಮನಿರಿ. ನಮಗದು ಸರಿ ಅರ್ಥ ಆಗದೆ ಇದ್ದರೂ ಅದೇ ಕೆಲಸದಲ್ಲಿರೋರಿಗೆ ಅದು ಕರೆಕ್ಟ್ ಓದಿ ಅರ್ಥ ಮಾಡ್ಕಿತಾರೆ ಅವರು. ನೋಡೋಣ, ನಾಳೆನೇ ಹೋಗಿ ಎಲ್ಲಿ ಪೋಸ್ಟ್ ಆಗಿದ್ದು ಅಂತ ಒಂದು ಕಂಡು ಹಿಡ್ಕೊತೀನಿ. ನೀವು ಇದು ಮಾಡಿಬಿಡಿ. ಭಾಳ ಅಗತ್ಯ ಬಿದ್ದರೆ ನಿಮ್ಮನ್ನಾಗಲಿ ಪಾಪಣ್ಣನಾಗಲಿ ಕರಿತೀನಿ. ಇಲ್ದಿದ್ರೆ ನಾನು ಒಬ್ಬನೇ ಹೋಗ್ತೀನಿ. ಆಗಲ್ಲ? ನಂಬಿಕೆ ಅದೆಯಾ ನನ್ನ ಮೇಲೆ? ನೋಡಲ್ಲಿ, ಕಡಿಗೆ ಅದೊಂದು ಮಾತು ಬೇಕಾ? ನಂಬಿಕೆ ಇಲ್ದಿದ್ರೆ ನಿನ್ನ ಹತ್ರ ಬಂದು ಹೇಳ್ತಿದ್ರ ಈಗ? ಅದೇಯ್ಯ, ಏನು ಮಾತು ಕಲ್ತಮ್ ಇವನೇ ಸುಯ್ಯು ಅನ್ನಂಗೆ ಮಾಡ್ತಾನೆ. ಈಗ ಹೋಲ್ಡನ್ ಹಂಗಾರ, ನಾಳೆ ಸಿಕ್ಕನೆ ಇನ್ಮೇಲೆ ದಿನಾನು ಸಿಕ್ಬೇಕಾಗ್ತದೇನ? ನಮ್ಮನೇಲಿ ಸೀತೆಗಾರು ಗೊತ್ತಿರ್ತದೆ ಅದೇ ಅಂತ ಹೇಳಲ್ಲ. ನಿಮ್ಮಿಬ್ರು ಹೆಂಡ್ರು ಏನು ಮಾಡ್ತಾರೋ ಅವ್ರನ್ನ ಸಮಾಧಾನ ಮಾಡೋದು ನಿಮ್ಮದೇ ಕೆಲಸ.